ಏನಿಲ್ಲ ಸರ್, ರಾಯಚೂರು ಡಿಸ್ಟಿಕ್ಕು ಸಿರ್ವಾರದಲ್ಲಿ ಒಂದು ಘಟನೆ ನಡೆದಿದೆ. ಒಂದು ಟೂ ವೀಲರ್ ಗ್ಯಾರೇಜು ಸುಟ್ಟೋಗಿದೆ ಸರ್. ಅದು ಯಾವ ಥರ ಆಗಿದೆ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಆದರೆ ಇಲ್ಲಿ ಇರೋಂಥ ಎಲ್ಲ ಲಾಸ್, ಟೋಟಲ್ ಲಾಸ್ ಭಾಳ ಅಷ್ಟು ನುಕ್ಸಾನ್ ಆಗಿದೆ ಸರ್. ಈಗಾಗಲೇ ಗಾಡಿಗಳಾಗಲಿ ಮತ್ತು ಇಲ್ಲಿರುವಂಥ ಸ್ಪೇರ್ಸ್ ಪಾರ್ಟ್ಸು ಅದು ಭಾಳ ನುಕ್ಸಾನ್ ಆಗಿದೆ. ಮತ್ತು ಇಲ್ಲಿ ತಾಲೂಕು MLA ನಮಗೆ ಭೇಟಿ ಕೊಟ್ಟಿದ್ದಾರೆ. ತಾಲೂಕು MLA ಅವರು, ತಹಶೀಲ್ದಾರ್ ಅವರು ಬಂದಿಗೆ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ. ಇವರಿಗೆ ಯಾವುದೇ ಥರ ಪರಿಹಾರ ಯಾವುದೇ ಸಿಕ್ಕಿಲ್ಲ ಇನ್ನವರಿಗಾಗಿದ್ರು. ಆದರೆ ತಾಲೂಕು MLA ಇಲ್ಲಿ ಮಾನ್ವಿ ತಾಲೂಕು ಬರುತ್ತೆ, ಮಾನ್ವಿ ತಾಲೂಕು MLA ಅವರು ಇನ್ನೂ ಬಂದಿಲ್ಲ. ಈಗ ಸಿರ್ವಾರ ತಾಲೂಕು ಘೋಷಣೆ ಆಗಿದೆ, ಬಟ್ ಇನ್ನ MLA ಇದಾಗಿ ಕರ್ಸಿದ್ದಾರೆ. ನನಗೆ ಗೊತ್ತಿದ್ದಿಲ್ಲ. ಪೊಲೀಸರು ರೌಂಡಿಂಗ್ ಬಂದಿದ್ರು. ಅವರೇ ಬಂದು ಮತ್ತೆ ಫೋನ್ ಮಾಡ್ಕೊಂಡು ಬೇರೆಯವ್ರಿಗೆ ಅವರು ಪಕ್ಕದಲ್ಲಿ ನಂಬರ್ ನೋಡ್ಕೊಂಡು ಅವ್ರು ಮಾಡಿ ವೆಲ್ಡಿಂಗ್ ಶಾಪ್ ಅವ್ರು ನನಗೆ ಮಾಡಿದ್ರು. ನಾನು ಬಂದೆ, ಇಲ್ಲಿ ಫುಲ್ಲು ಬೆಂಕಿ ಉರ್ತಾ ಇತ್ತು. ಟೋಟಲ್ ಗಾಡಿ ಕೂಡ ನಾನು ಒತ್ತಾಯಪೂರ್ವಕವಾಗಿ ನಾನು ವಿನಂತಿ ಮಾಡ್ತೇನೆ. ಈ ಥರ ನಮ್ಮ ಗ್ಯಾರೇಜ್ಗಳು ಸುಡ್ತಾ ಇದೆ, ಅದಕ್ಕೋಸ್ಕರ ನೀವು ಗ್ಯಾರೇಜ್ದು ಒಂದು ಗ್ಯಾರೇಜ್ ಲೈಸೆನ್ಸ್ ಸಿಗುತ್ತೆ, ಬಟ್ ಆದರೆ ಇನ್ಸೂರೆನ್ಸ್ ಸಿಗ್ತಾ ಇಲ್ಲ. ಈ ಥರ ಕಸ್ಟಮರ್ ಯಾವುದೇ ಒಂದು ಗಾಡಿ ಬಿಟ್ಟರೆ ಇವತ್ತೇ ಮಾಡಿ ಕೊಡೋಕ್ಕಾಗಲ್ಲ. ಏನೋ ಒಂದು ಅನಿವಾರ್ಯ ಪ್ರಾಬ್ಲಮ್ದಿಂದ ನಾವು ಗಾಡಿಗಳು ಒಳಗಿಟ್ಕೊಂಡು ಬೆಳಿಗ್ಗೆ ಆಗೋದ್ರಲ್ಲಿ ಈ ಥರ ಆದರೆ ಶಾರ್ಟ್ ಸರ್ಕ್ಯುಲೇಷನ್ ಆಗಲಿ ಅಥವಾ ಯಾವುದೇ ರೀತಿ ಈ ಥರ ಆದಾಗ ಎಲ್ಲ ನಮಗೆ ಭಾಳ ಮೆಕ್ಯಾನಿಕರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನು KTWOT ರಾಜ್ಯಾಧ್ಯಕ್ಷರಾದ KS ಪ್ರಸನ್ನ ಕುಮಾರ್ ಪಾಟೀಲ್ ಅವರಿಗೆ ನಾನು ವಿನಂತಿ ಮಾಡ್ತೇನೆ, ಇದಕ್ಕೆ ಏನೇನೋ ಒಂದು ದಾರಿ ನೋಡಬೇಕು. ಮತ್ತು ನಮ್ಮ ಯೂನಿಯನ್ KTWOT ಕಡೆಯಿಂದ ಏನು ಯೂನಿಯನ್ ಕಡೆಯಿಂದ ಮ್ಯಾಗ ನಮಗೆ ಗೌರ್ಮೆಂಟ್ಲಿಂದ ಏನು ಪರಿಹಾರ ಆಗುತ್ತೆ, ಈ ಗ್ಯಾರೇಜಿಗೆ ಪರಿಹಾರ ಒದಗಿಸ್ಬೇಕಂತ ಹೇಳಿ ನಾನು ಎಲ್ಲ ಮೆಕ್ಯಾನಿಕರ ಪರವಾಗಿ ಇವತ್ತು ಬಂದು ನಾನು ಮನವಿ ಮಾಡ್ತೀನಿ. ಎಲ್ಲರೂ ಕೂಡ ಇದಕ್ಕೆ ಎಲ್ಲರೂ ಸಾಥ್ ಕೊಟ್ಟಿಗೆಸಿ ಇದಕ್ಕೆ ಪರಿಹಾರವನ್ನು ನಮಗೆ ಆದಷ್ಟು ಬೇಗನೆ ತಲುಪಿಸ್ಬೇಕಂತ ಹೇಳಿಗೆಸಿ ನಾನು KS ಪ್ರಸನ್ನ ಕುಮಾರ್ ಪಾಟೀಲ್ ಅವರಿಗೆ ವಿನಂತಿ ಮಾಡಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ KTWOT. ಸೊ ಸ್ನೇಹಿತರೆ, ನೋಡಿದ್ರ ಒಬ್ಬ ಮೆಕ್ಯಾನಿಕ್ಕು ಸಿರ್ವಾರದಲ್ಲಿ ವರ್ಕ್ಶಾಪ್ ಇಟ್ಟಿದ್ದಾರೆ. ಏನೋ ಒಂದು ಆಗಿದೆ, ರಾತ್ರಿ ಎಲ್ಲ ಗ್ಯಾರೇಜ್ ಪೂರ್ತಿ ಸುಟ್ಟೋಗಿದೆ. ನಮ್ಮನ್ನು ಸುಟ್ಟಿದೆ ಅಂತಂದರೆ ಒಂದು ಇಂಜಿನು ಪೂರ್ತಿ ಇದಾಗಿ ಒಳತನ ಎಲ್ಲ ಸುಟ್ಟು ಭಸ್ಮಾಗಿದೆ. ಸೊ ಇದು ಭಾಳ ಭಯಂಕರವಾದ ಘಟನೆ. ಕಸ್ಟಮರು ತಮ್ಮ ಗಾಡಿಗೆ ಇನ್ಸೂರೆನ್ಸ್ ಮಾಡ್ಕೊಂಡಿರ್ಬೇಕು. ಒಬ್ಬ ಮೆಕ್ಯಾನಿಕ್ಕು ಯಾರಿಗಂತ ಮಾಡ್ಕೊಳ್ತಾನೆ, ದುಡಿಯೋಕ್ಕೆ ಒಂದು ದಿನಕ್ಕೆ 200 ರೂಪಾಯಿ 300 ರೂಪಾಯಿ ದುಡ್ಬೋದು, ಲಾಸ್ಟ್ ಒಂದು 5,000 ರೂಪಾಯಿ ದುಡ್ಬೋದು. ಹೊಟ್ಟೆ ಪಾಡಿಗಂತ ಮಾಡಿರ್ತಾರೆ. ಈ ಥರ ಅನರ್ಥ ಎಲ್ಲ ಆಗ್ತಾ ಇರ್ತದೆ. ಬೇಕಂದ್ರೆ ಮಾಡಿಲ್ಲ, ಎಲ್ಲ ಆಕ್ಸಿಡೆಂಟ್ಲಿ ಆಗಿರ್ತದೆ. ಸೊ ತಮ್ಮ ಗಾಡಿಗೆ ತಾವು ಇನ್ಶೂರೆನ್ಸ್ ಮಾಡಿ ಎಲ್ಲ ಮಾಡಿದರೆ ಅದು ತಮಗೂ ಒಳ್ಳೆಯದಿರುತ್ತೆ. ಗೌರ್ಮೆಂಟ್ ಯಾರಿಗೂ ಏನು ಕೊಡೋಲ್ಲ. ಸೊ ನೋಡಿ ಯಾವ ಥರ ಘಟನೆ ಆಗಿದೆ, ಯಾವ ಥರ ಪಾಪ ಅವರು ಎಷ್ಟೋ ಕಷ್ಟಪಟ್ಟು ಒಂದು ಗ್ಯಾರೇಜ್ ಬಂದು ಬಾಡಿಗೆ ಕಟ್ಟಿ ಒಂದು ಗ್ಯಾರೇಜ್ ಮಾಡಿರ್ತಾರೆ, ಅದರಲ್ಲಿ ಈ ಥರ ಒಂದು ಆಗಿರ್ತದೆ.
ಏನು ಒಂದು ಸೀಸನಲ್ಲಿ ಗ್ಯಾರೇಜ್ ನಡೀತು, ಒಂದು ಸೀಸನಲ್ಲಿ ನಡೆಯಂಗಿಲ್ಲ. ಈ ಥರ ಸಮಸ್ಯೆ ಆದಾಗ ಕೆಲವೊಬ್ಬರು ಆತ್ಮಹತ್ಯೆ ವಿಚಾರದ ಕೂಡ ಮಾಡ್ಕೊತಾರೆ. ಇವ್ರಿಗೂ ತುಂಬ ಇದಾಗಿದೆ. ಸೊ ಎಲ್ಲರೂ ಕೇರ್ಫುಲ್ ಆಗಿದ್ದು